guys, welcome back to my channel. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ಎಲ್ಲರೂ ಬದುಕಲು ಸಿಹಿಯನ್ನು ತುಂಬಲಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಆಕ್ಚುಲಿ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಈ ಬ್ಲಾಗ್ ಹಬ್ಬ ಮುಗಿದ್ಮೇಲೆ ಬರುತ್ತೇನೋ, ಸಾರಿ ಅದಕ್ಕೋಸ್ಕರ. ಇವತ್ತು ಸಂಡೇ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ತುಂಬಾ ಸಿಂಪಲ್ ಆಗಿದೆ, ಚಪಾತಿ ಮತ್ತೆ ಮೂಲಂಗಿ ಪಲ್ಯ. ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಶಾಪಿಂಗ್ ಇದೆ, ಹಬ್ಬಕ್ಕೆ ಶಾಪಿಂಗ್ ಹೋಗ್ಬೇಕು. ಹಾಗೆ ಫ್ಯಾಕ್ಟ್ರಿ ಹತ್ರನೂ ಸ್ವಲ್ಪ ಕೆಲಸ ಇದೆ, ಫ್ಯಾಕ್ಟ್ರಿಗೂ ಹೋಗಿ ಬರ್ಬೇಕು. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವೀಗ ಶಾಪಿಂಗ್ ಅಂತ ಹೇಳ್ಬಿಟ್ಟು ಆಚೆ ಹೊರಟ್ವಿ. ಆನ್ ದಿ ವೇ ಹೋಗ್ಬೇಕಾದ್ರೆ ಒಂದು ಗೃಹ ಶೋಭೆ ಎಕ್ಸಿಬಿಷನ್ ಸಿಕ್ತು ನಮ್ಗೆ. ಇಲ್ಲಿ ನಮ್ಗೇನಾದ್ರೂ ಬೇಕಾಗಿರೋದು ಸಿಗುತ್ತಾ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಒಳಗಡೆ ಹೋದ್ವಿ. ಇಲ್ಲಿ ಕೇಕ್ ಶೋ ಬೇರೆ ಇದೆ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ರೆ, ಆಕ್ಚುಲಿ ನಮ್ಮ ಹಾಸನಲ್ಲಿ ನಾನು ಫಸ್ಟ್ ಟೈಮ್ ಕೇಕ್ ಶೋನ ನೋಡ್ತಾ ಇರೋದು. ಎಂಟ್ರಿಗೆ 10 rupees per person. छात्रों को राजनीति से दूर रहना चाहिए. ನಮಗೆ ಬೇಡವಾಗಿರೋದೇ ಬೇಕಾಗಿರೋದೇ ಅಮ್ಮ ಅವ್ರು ಯಾರೋ ತಗೊಂಡಿದ್ದಾರೆ. ಬಾ ಆಕ್ಚುಲಿ ನಾವು ಹೋಗಿದ್ದು ಲಾಸ್ಟ್ ಡೇ ಆಫ್ ದ ಎಕ್ಸಿಬಿಷನ್ ಆಗಿತ್ತು. ಅವತ್ತು ಒಂದಿನ ಬಿಟ್ಟಿದ್ರೆ ನೆಕ್ಸ್ಟ್ ಡೇಗೆ ಎಕ್ಸಿಬಿಷನ್ ಕ್ಲೋಸ್ ಆಗಿರ್ತಾ ಇತ್ತು. ಹೋದಾಗ ಆಕ್ಚುಲಿ ಎಲ್ಲಾನು ಯೂಶಲಿ ಸಿಗೋದಕ್ಕಿಂತ ಜಾಸ್ತಿ ಕಾಸ್ಟ್ ಇತ್ತು, ಹೊರಗಡೆನೆ ಕಮ್ಮಿ ಅಂತ ಅನ್ನಿಸ್ತಾ ಇತ್ತು ನಂಗೆ. ಬೀನ್ ಬ್ಯಾಗ್ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರೆ ನಮ್ಮನೆ ಮಹಾರಾಜನ್ಗೆ ಅದೇ ಇಷ್ಟ ಆಗ್ಬಿಟ್ಟಿದೆ. ಕೂತ್ಬಿಟ್ಟಿದ್ದಾನೆ, ಬರ್ತಾನೆ ಇಲ್ಲ ಎಷ್ಟು ಕರೆದ್ರು. ತುಂಬಾ ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ದ ಇದ್ರಲ್ಲಿ ಇವನು. ऑन करेगा तो मशीन होता, ऑफ करेगा तो बेड लैम्प पूजा पाठ के लिए इसके इलेक्ट्रिक हॉट बैग है मैम. 10 मिनट चार्ज करेगा, 2 घंटा हॉट रहेगा. ये मैजिक क्लॉथ बताओ. ಇಲ್ಲಿ ನಾವು ಇವಾಗ ತೋರಿಸಿದ್ದು ಸಾಂಬ್ರಾಣಿ ಹಾಕೋ ಮಷೀನ್ ಅಂತೆ. ಇದನ್ನ ಆನ್ ಮಾಡಿ ಸಾಂಬ್ರಾಣಿ ಹಾಕಿದ್ರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಹಾಗೆ ಆಫ್ ಮಾಡಿದ್ರೆ ಬೆಡ್ ಲ್ಯಾಂಪ್ ಆಗುತ್ತೆ ಅಂತ ಹೇಳಿದ್ರು. ಆಕ್ಚುಲಿ ಆಫ್ ಮಾಡಿದ್ರೆ ಅದು ಹೆಂಗ್ ಲೈಟ್ ಆನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಂಗೆ ಅಲ್ಲಿ ಫ್ಲಾಶ್ ಆಗ್ಲಿಲ್ಲ. ಇಲ್ಲಿ ಬಂದಾಗ ಅದು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಕೇಳ್ಬೇಕಿತ್ತು ಅಂತ ಅನ್ನಿಸ್ತು ನಂಗೆ. ಬೇಕಾಗಿದ್ದು ಚಿಕ್ಕ ಪುಟ್ಟ ಸಾಮಾನುಗಳಿಂದ ಎಲ್ಲಾನು ಇತ್ತು. ಇಲ್ಲಿ ಗಾರ್ಡನಿಂಗ್ ರಿಲೇಟೆಡ್ ವಸ್ತುಗಳಿತ್ತು, ಅದನ್ನ ನೋಡ್ತಾ ಇದ್ದೆ ನಾನು, ಗಾರ್ಡನಿಂಗ್ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. आप जो बाहर में स्पेशल वाले एयर फ्राइड इधर इट्स नेम कॉर्न बाइट्स मैम. दिस वन इज मेड अप ऑफ कॉर्न फ्लेक्स. अमेजिंग. और ये मैम पोटैटो का बनता है, एयर फ्राइड आगे भी रोस्टेड विद सॉल्ट. ये सब दो दिखा बता दो सर. सर फर्स्ट ये ट्राई कीजिए, नीचे हमारा बहुत ही दिस इज कॉल्ड गेहूं चूड़ा. ಈ ಸೈಡ್ ಬಂದ್ರೆ ಇದೆಲ್ಲ ಫುಡ್ ಸೆಕ್ಷನ್ ಆಗಿತ್ತು. ಇಲ್ಲಿ ತುಂಬಾ ಟೈಪ್ಸ್ ಮಿಕ್ಸ್ಚರ್ಸ್ ಇತ್ತು, ಹಾಗೆ ಉಪ್ಪಿನಕಾಯಿ ಸಮೇತ ತುಂಬಾ ವೆರೈಟಿ ಇತ್ತು. ಇಲ್ಲಿ ಸ್ವೀಟ್ ಇತ್ತು, ಹಾಗೆ ಖಾರದ್ದು ಇತ್ತು. ನಾವು ತಗೊಂಡಿದ್ದು ಮ್ಯಾಂಗೋ ಪಿಕ್ಕಲ್. ಅದಲ್ದೇನೆ ಇಲ್ಲಿ ಕ್ಯಾರೆಟ್ ಮತ್ತೆ ಕೆಲವೊಂದು ತರಕಾರಿಗಳಿಂದ ಮತ್ತೆ ಹಾಗಲಕಾಯಿಂದ ಸಮೇತಾನು ಉಪ್ಪಿನಕಾಯಿ ಮಾಡಿದ್ರು. ಎಲ್ಲ ಡಿಫ್ರೆಂಟ್ ಆಗಿತ್ತು. ಇಲ್ಲಿ ಇಂದಿರಾಸ್ ರಸಂ ಪೇಸ್ಟ್ ಇತ್ತು, ಇದನ್ನ ನಾವು ಸಹ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ಯಾಕ್ಸ್ ನ ತಗೊಂಡ್ ಬಂದ್ವಿ. ಇದನ್ನ ನಾನು ಟ್ರೈ ಮಾಡಿ ರಿವ್ಯೂನ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಯೂಟ್ಯೂಬ್ ವಿಡಿಯೋದಲ್ಲಿ, ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ. ದಾಲು, ಇದು ಪೆಪ್ಪರ್ ಜೀರಾ, ಇದು ಟೊಮೊಟೊ. ಪ್ಯಾಕೆಟ್ ಎಷ್ಟು ನೀರು? 300 ml ಮೇಡಮ್. ಉಡಿಲಿಕ್ಕಾದ್ರೆ ಅರ್ಧ ಲೀಟರ್. 300 ml ಹಾಕ್ತೀವಿ. ಬೇಕಂತಂದ್ರೆ ಉಡಿಲಿಕ್ಕಾದ್ರೆ ಅರ್ಧ ಲೀಟರ್ ಹಾಕೊಳ್ಳಿ, ಅನ್ನಕ್ಕಾದ್ರೆ 300 ml. ಫೈನಲಿ ಅವಾಗ್ಲಿಂದ ವೆಯ್ಟ್ ಮಾಡ್ತಿದ್ ಕೇಕ್ ಶೋ ಬಂತು. ಇದೇ ನೋಡಿ ಕೇಕ್ ಶೋ. रुको जरा सबर करो. ಆಕ್ಚುಲಿ ಇದು ನಾನು ಅನ್ಕೊಂಡಾಗೆ ಯಾವುದೇ ತರಹದ ರಿಯಲ್ ಕೇಕ್ ಶೋ ಆಗಿರ್ಲಿಲ್ಲ. ಇದು ಜಸ್ಟ್ ಡೆಮೋಸ್ ಮಾಡಿದ್ರು, ಥರ್ಮಾಕೋಲ್ ಅಲ್ಲಿ ಮಾಡಿ ಇಟ್ಟಿದ್ದು ಅನ್ಸುತ್ತೆ ಇದೆಲ್ಲಾನು. ನಾನು ಅನ್ಕೊಂಡಿದ್ ಫ್ಲಾಪ್ ಆಯ್ತು.
ಫೈನಲಿ ಎಕ್ಸಿಬಿಷನ್ ನೋಡಿದೆಲ್ಲ ಮುಗೀತು. ಫ್ಲಾಪ್ ಕೇಕ್ ಶೋನು ನೋಡಿದಾಯ್ತು. ಆಕ್ಚುಲಿ ಇನ್ನೂ ನನ್ನ ಶಾಪಿಂಗ್ ಮುಗಿದಿಲ್ಲ, ಹಬ್ಬದ ಸಾಮಾನ ತಗೊಳ್ಳೋದು ಇನ್ನೂ ಬಾಕಿ ಇದೆ. ಅದಕ್ಕೆ ಇವಾಗ ಮತ್ತೆ ರಿಟರ್ನ್ ಮನೆಗೆ ಹೋಗಿ ವಾಪಸ್ ಬಂದು ರಿಫ್ರೆಶ್ ಆಗಿ ಮತ್ತೆ ನಾವು ರಿಟರ್ನ್ ಶಾಪಿಂಗ್ ಹೋಗ್ಬೇಕು. ಮನೆಗೆ ಬರುವಾಗ ತುಂಬಾನೇ ಬಿಸಿಲಿತ್ತು. ಸೊ ಬಿಸಿಲಿದ್ರಿಂದ ಏನಾದ್ರೂ ಜ್ಯೂಸ್ ಕುಡಿಯೋಣ ಅಂತ ನೋಡಿದಾಗ ಮನೆಯಲ್ಲಿ ಸ್ಪ್ರೈಟ್ ಇತ್ತು. ಸ್ಪ್ರೈಟ್ ಇದ್ದಿದ್ರಿಂದ ನಾವು ಫುಲ್ ಜಾರ್ ಸೋಡಾನ ಮಾಡೋಣ, ಹಾಗೆ ನಿಮಗೂ ರೆಸಿಪಿ ಶೇರ್ ಮಾಡಿದಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಜಾರ್ ಸೋಡಾನ ಮಾಡ್ತಾ ಇದೀವಿ ಇಲ್ಲಿ. ಆಕ್ಚುಲಿ ತುಂಬಾ ಸಿಂಪಲ್ ರೆಸಿಪಿ ಇದು ಅಂಡ್ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಾನಿಲ್ಲಿ ಮೆಣಸಿನಕಾಯಿನ ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ ಒಳಗೆ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಪುದೀನ ಎಲೆನೂ ಹಾಕೊಳ್ತಾ ಇದ್ದೀನಿ ಈಗ ಜಾರ್ ಒಳಗಡೆಗೆ. ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿನೂ ಇದ್ರ ಜೊತೆಗೆ ಸೇರಿಸ್ಕೊಳ್ಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಹ ಇದರಲ್ಲಿ ಆಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರು. ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ನಾವು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಸಕ್ಕರೆನೂ ಹಾಕೊಳ್ಬೇಕು. ಇದನ್ನ ನಾನೀಗ ರುಬ್ಬಿಬಿಟ್ಟು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಪೇಸ್ಟ್ ಮಾಡಿದ್ಮೇಲೆ ಇದನ್ನ ಸೋಸ್ಕೊಂಡು ರಸ ತೆಕ್ಕೊಳ್ಬೇಕು. ಇದನ್ನ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡು ಆಗಿದೆ. ಪೇಸ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದನ್ನ ನಾನು ಇವಾಗ ಸೋಸ್ಕೊಂಡು ರಸ ಮಾತ್ರ ತೆಕ್ಕೊಳ್ತೀನಿ. ಈಗ ಒಂದು ಚಿಕ್ಕ ಗ್ಲಾಸ್ಗೆ ನಾನು ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ. ಆಕ್ಚುಲ್ ಆಗಿ ಇದೊಂದು ಚಿಕ್ಕ ಗ್ಲಾಸ್ ಅನ್ನ ತಗೊಳ್ಬೇಕು, ಯಾಕೆಂದ್ರೆ ಆಮೇಲೆ ನಾವು ಇನ್ನೊಂದು ದೊಡ್ಡ ಗ್ಲಾಸ್ ಒಳಗಡೆ ಈ ಚಿಕ್ಕ ಗ್ಲಾಸ್ ಅನ್ನ ಹಾಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ಚಿಕ್ಕ ಗ್ಲಾಸ್ ಅಲ್ಲಿ ನಾನು ಇವಾಗ ನಿಂಬೆ ರಸದ ಜೊತೆಗೆ ಸ್ವಲ್ಪ ಚಾಟ್ ಮಸಾಲ, ಉಪ್ಪು ಹಾಗೆ ನಾನು ಆಗ್ಲೇ ಮಾಡಿಟ್ಕೊಂಡಿದ್ವಲ್ಲ ಆ ರಸನ ಸೇರಿಸ್ಕೊಳ್ತೀನಿ. ಹಾಗೆ ಇನ್ನೊಂದು ನಮ್ಗೆ ಈ ತರ ಒಂದ್ ಸ್ವಲ್ಪ ದೊಡ್ಡದಿರೋದು ಇನ್ನೊಂದು ಗ್ಲಾಸ್ ಬೇಕಾಗತ್ತೆ, ಅದನ್ನು ತಗೊಳ್ಬೇಕು ನಾವು. ಹಾಗೆ ಆ ಗ್ಲಾಸ್ಗೆ ನಾನು ಸ್ಪ್ರೈಟ್ ನ ಹಾಕೊಳ್ತಾ ಇದ್ದೀನಿ. ನೀವು ಸ್ಪ್ರೈಟ್ ಇಲ್ಲ ಅಂದ್ರೆ ಸೋಡಾನ ಹಾಕೋಬಹುದು. ಅದ್ರ ಜೊತೆಗೆ ಈಗ ನಾವು ಪುಟ್ಟು ಗ್ಲಾಸಿಗೆ ಏನೇನೆಲ್ಲ ಹಾಕಿದ್ವಿ ಅದನ್ನ ಈ ದೊಡ್ಡ ಗ್ಲಾಸ್ ಒಳಗಡೆ ಹಾಕೊಳ್ಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಗೆ ಸ್ಪ್ರೈಟ್ ಅನ್ನ ಹಾಕೊಂಡು ಕುಡಿಬಹುದು. ತುಂಬಾ ಚೆನ್ನಾಗಿರುತ್ತೆ ಒಂಥರ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ. ಈ ಸಕಲೇಶ್ಪುರ್ ಸೈಡ್ ಎಲ್ಲ ಹೋಗ್ಬೇಕಾದ್ರೆ ಈ ತರ ಫುಲ್ ಜಾರ್ ಸೋಡಾನ ಕುಡಿತಾರೆ, ಟ್ರೈ ಮಾಡ್ತಾರೆ. ನೀವು ಬೇಕಾದ್ರೆ ಇದನ್ನ ಮನೇಲೆ ಮಾಡ್ಕೊಂಡು ಕುಡಿದು ನನ್ಗೆ ಯಾವ ತರ ಟೇಸ್ಟ್ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದೀವಿ. ಇದಾದ್ಮೇಲೆ ನಾವು ಗ್ರೋಸರಿ ಶಾಪಿಂಗ್ ಅಂತ ಹೇಳ್ಬಿಟ್ಟು ಮಾರ್ಟ್ಗೆ ಬಂದ್ವಿ. ಇಲ್ಲಿ ನಾನು ಯಾವ ಫ್ಲೇವರ್ ಪಾಪ್ಕಾರ್ನ್ ತಗೊಳ್ಳೋದು ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತಾ ಇದ್ದೆ. ನಿಮ್ಗೆ ಯಾವ್ದಾದ್ರು ಚೆನ್ನಾಗಿದೆ ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟೈಮ್ ನಾನು ಆ ಫ್ಲೇವರ್ ನ ಟ್ರೈ ಮಾಡ್ತೀನಿ. ಮಾರ್ಟ್ ಅಲ್ಲಿ ಎಕ್ಸ್ಪೈರಿ ಆಗಿರೋ ಐಟಮ್ಸ್ ಇಟ್ಟಿರ್ತಾರೆ, ಇಲ್ಲೂ ಎಕ್ಸ್ಪೈರಿ ಆಗಿರೋ ಕೇಕ್ಸ್ ಎಲ್ಲ ಇಟ್ಟಿದ್ರು. ಅದಕ್ಕೆ ಎಲ್ಲೇ ಆಗ್ಲಿ ಎಷ್ಟೇ ಅರ್ಜೆಂಟ್ ಕೆಲಸ ಇರ್ಲಿ ಫಸ್ಟ್ ಡೇಟ್ ನ ಚೆಕ್ ಮಾಡಿನೇ ತಗೊಳ್ಬೇಕು ನಾವು ಯಾವುದೇ ಐಟಮ್ ನ ತಗೊಳ್ಬೇಕಾದ್ರು. ಇಲ್ಲ ಸಾಕಾ. ಇಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ನಾವು ಹೋಗಿದ್ದು ಮಾರ್ಕೆಟ್ಗೆ. ಅವರೆಕಾಯಿ ಮತ್ತೆ ಕಬ್ಬು ಗೆಣಸು ಇಲ್ದರೇನೆ ಹಬ್ಬನೇ ಇನ್ಕಂಪ್ಲೀಟ್ ಅನ್ಸುತ್ತೆ ಅಲ್ವಾ, ಅದಕ್ಕೋಸ್ಕರ ಎಲ್ಲಾನು ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರಿಗೂ ಇನ್ನೊಂದ್ಸಲ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.